press the bell icon on the YouTube app and never miss another update. Welcome students. Today we are going to learn about solids. Okay. Last class alli neevu cone, tube, cylinder ಬಗ್ಗೆ ಕಲ್ತಿದ್ರಿ. ಓಕೆ ಹೌದಲ್ವಾ? ಸಿಲಿಂಡರ್, ಕೋನ್, ಕ್ಯೂಬ್, ಸೊ ಕ್ಯೂಬಾಯ್ಡ್ ಬಗ್ಗೆ ಕಲ್ತಿದ್ರಿ. ಸೊ ಈಗ ನಾವು ಏನು ಕಲಿತಾ ಇದ್ದೀವಿ ಅಂದರೆ ಸ್ಪಿಯರ್. ಓಕೆ, ಅಬೌಟ್ ದ ಸ್ಪಿಯರ್. ಸ್ಪಿಯರ್ಸನ್ನು ನೀವು ಡೈಲಿ ಲೈಫಲ್ಲಿ ನೋಡೇ ಇರ್ತೀರ. ಸೊ ಹೇಗೆ ಅಂದರೆ ಕ್ರಿಕೆಟ್ ಬಾಲನ್ನು ಎಲ್ಲರೂ ನೋಡಿರ್ತೀರ, ಹೌದಲ್ವಾ? ಸೊ ಕ್ರಿಕೆಟ್ ಬಾಲ್, ಫುಟ್ಬಾಲ್. ಓಕೆ, ಫುಟ್ಬಾಲ್ ಯಾವ ಶೇಪಲ್ಲಿರುತ್ತೆ? ಸ್ಪಿಯರ್. ಓಕೆ, ಅದು ಒಂದು ಸ್ಪಿಯರ್ ಶೇಪ್. ಓಕೆ, ನೆಕ್ಸ್ಟು ಮಾರ್ಬಲ್. ನೀವು ಮಾರ್ಬಲ್ ತೊಗೊಂಡು ಆಟ ಆಡಿರ್ತೀರ. ಓಕೆ, ಸೊ ಮಾರ್ಬಲ್ ಅಂದರೆ ಗೋಲಿಗಳು. ಓಕೆ, ಸೊ ಅದು ಯಾವ ಫಾರ್ಮಲ್ಲಿರುತ್ತೆ, ಯಾವ ಶೇಪಲ್ಲಿರುತ್ತೆ? ಸ್ಪಿಯರ್. ಓಕೆ, ಗ್ಲೋಬು ಕೂಡ ಏನಾಗಿರುತ್ತೆ? ಸ್ಪಿಯರ್ ಶೇಪಲ್ಲಿ ಇರುತ್ತೆ. ಓಕೆ, ಸೊ ಸ್ಪಿಯರಲ್ಲಿ ಏನಿರುತ್ತೆ ಅಂದರೆ ಒಂದು ಕರ್ವ್ ಸರ್ಫೇಸ್ ಇರುತ್ತೆ ಅಷ್ಟೇ. ಒಂದು ಕರ್ವ್ಡ್ ಸರ್ಫೇಸ್ ಇರುತ್ತೆ. ಓಕೆ, ಕರ್ವ್ಡ್ ಸರ್ಫೇಸ್. ಓಕೆ, ಕರ್ವ್ಡ್ ಸರ್ಫೇಸ್ ಇರುತ್ತೆ. ಓಕೆ, ಅದಕ್ಕೆ ಎಡ್ಜಸ್ಸು ಇರೋದಿಲ್ಲ ಮತ್ತು ವರ್ಟಸಸ್ಸು ಇರೋದಿಲ್ಲ. ಓಕೆ, ಎಡ್ಜಸ್ಸು ಇರೋದಿಲ್ಲ, ವರ್ಟಸಸ್ಸು ಇರೋದಿಲ್ಲ. ಒಂದೇ ಒಂದು ಕರ್ವ್ ಸರ್ಫೇಸ್ ಇರುತ್ತೆ. ಅದಂದರೆ ನಾವು ಅದನ್ನು ಫೇಸ್ಗೆ ಕನ್ಸಿಡರ್ ಮಾಡ್ತೀವಿ ಅಲ್ವಾ? ಓಕೆ, ಫೇಸಸ್ ಅಂದರೆ ಏನು? ಒಂದು ಕರ್ವ್ ಸರ್ಫೇಸ್ ಅಥವಾ ಒಂದು ಪ್ಲೇನ್ ಸರ್ಫೇಸು ಇದ್ದರೆ ನಾವು ಫೇಸಸಲ್ಲಿ ಬರಿತೀವಿ. ಓಕೆ, ಇಲ್ಲೇನಿದೆ? ಒಂದೇ ಒಂದು ಕರ್ವ್ ಸರ್ಫೇಸ್ ಇದೆ. ಹಾಗಾಗಿ ನಾನು ಅದನ್ನು ಒಂದು ಅಂತ ಬರಿತಾ ಇದ್ದೀನಿ. ಓಕೆ, ಸೊ ಎಡ್ಜಸ್ ಏನಾಗಿದೆ? ಯಾವ ಥರ ಎಡ್ಜಸ್ಸು ಕೂಡ ಇಲ್ಲ. ಓಕೆ, ಎಡ್ಜಸ್ ಇಲ್ಲ. ಸೊ ಝೀರೋ, ಎಡ್ಜಸ್ ಇಸ್ ಝೀರೋ. ಓಕೆ, ವರ್ಟಸಸ್ಸು ಕೂಡ ಇಲ್ಲ, ಕೊನೆಗಳು ಮೀನ್ಸ್ ಕಾರ್ನರ್ಸ್. ಓಕೆ, ಇಲ್ಲ. ಸೊ ಹಾಗಾಗಿ ನಾನು ಝೀರೋ ಬರೀತಾ ಇದ್ದೀನಿ. ಓಕೆ, ನೋಡಿ, ಇದು ಹೆಮಿಸ್ಪಿಯರ್ ಆಗಿದೆ. ಏನಾಗಿದೆ ಅಂದರೆ ಸ್ಪಿಯರಿನ ಅರ್ಧ ಭಾಗ ಅಷ್ಟೇ. ಓಕೆ, ಸೊ ಸ್ಪಿಯರಿನ ಅರ್ಧ ಭಾಗ ಇದು ಸ್ಪಿಯರ್ ಅಲ್ಲ. ಓಕೆ, ಹೀಗೆ ನೋಡಿದ್ರೆ ನಮಗೆ ಸ್ಪಿಯರ್ ಅಂತ ಕಾಣಿಸುತ್ತೆ. ಓಕೆ, ಇದು ಹೀಗೆ ನೋಡಿದ್ರೆ ನಾವು ಸ್ಪಿಯರ್ ಅನ್ಕೋಬಹುದು. ಓಕೆ, ಸ್ಪಿಯರಲ್ಲಿ ಏನಿರುತ್ತೆ ಅಂದರೆ ಒಂದು ಕರ್ವ್ ಸರ್ಫೇಸ್ ಬಿಟ್ಟರೆ ಯಾವ ಥರ ಎಡ್ಜಸ್ಸು ಇರೋದಿಲ್ಲ, ಏನೂ ಇರೋದಿಲ್ಲ. ಓಕೆ, ಇದು ಅರ್ಧ ಭಾಗ ಮತ್ತು ಈ ಸೈಡು ಕೂಡ ಇರುತ್ತೆ. ಸೊ ಸ್ಪಿಯರು ಅಂದರೆ ನೀವು ಬಾಲ್ ನೋಡಿದ್ದೀರಲ್ವಾ? ಬಾಲ್ ಫಾರ್ಮಲ್ಲಿ ಇರುತ್ತೆ. ಟೆನ್ನಿಸ್ ಬಾಲ್, ಫುಟ್ಬಾಲ್. ಓಕೆ, ಯಾವುದಾದ್ರೂ ಎಡ್ಜಸ್ ಇರುತ್ತಾ? ನೋಡಿದ್ದೀರಾ? ಎಡ್ಜಸ್ ಏನಾದರೂ ನಿಮಗೆ ಕಾಣಿಸುತ್ತಾ ಅದರಲ್ಲಿ? ಓಕೆ, ನಿಮ್ಮ ಹತ್ರ ಇರೋ ಒಂದು ಬಾಲನ್ನು ನಿಮ್ಮ ಕೈಯಲ್ಲಿ ಇಟ್ಕೊಂಡು ನೋಡಿ, ಎಡ್ಜಸ್ ಇದೆನಾ? ಇಲ್ಲ. ಸೊ ಮತ್ತು ವರ್ಟಸಸ್ ಇದೆನಾ? ಇಲ್ಲ. ಸೊ ಏನಿರುತ್ತೆ? ಒಂದು ಕರ್ವ್ಡ್ ಸರ್ಫೇಸ್ ಇರುತ್ತೆ. ಸೊ ಒಂದು ಕರ್ವ್ಡ್ ಸರ್ಫೇಸ್ ಏನಾಗಿದೆ ನಮಗೆ? ಅದು ಒಂದು ಫೇಸ್ ಆಗಿದೆ. ಓಕೆ, ಸೊ ಹಾಗಾಗಿ ನಾನು ಫೇಸ್ ಅಂತ ಬರೆದಿದ್ದೀನಿ. ಓಕೆ, ನೆಕ್ಸ್ಟು, ಸೊ ನಿಮಗೆ ಈಗ ಪ್ಲೇನ್ ಫಿಗರ್ಸ್ ಏನು ಅಂತ ಗೊತ್ತಾಗಿದೆ ಆ್ಯಂಡ್ ಸಾಲಿಡ್ ಫಿಗರ್ಸ್ ಅಂದರೆ ಏನು ಅಂತ ಗೊತ್ತಾಗಿದೆ. ಪ್ಲೇನ್ ಫಿಗರ್ಸ್ ಏನಾಗಿರುತ್ತೆ? ಟ್ರಯಾಂಗಲ್, ರೆಕ್ಟ್ಯಾಂಗಲ್, ಸ್ಕ್ವಯರ್. ಓಕೆ, ಸ್ಕ್ವಯರ್. ಓಕೆ, ಈ ಥರ ಶೇಪ್ಸನ್ನು ನಾವು ಪ್ಲೇನ್ ಫಿಗರ್ಸ್ ಅಂತ ಕರಿತೀವಿ. ಸೊ ಸಾಲಿಡ್ ಫಿಗರ್ಸ್ ಈಗ ತಾನೇ ನೀವು ಕಲಿತ್ರಿ. ಓಕೆ, ಕ್ಯೂಬ್ ಇರುತ್ತೆ, ಕ್ಯೂಬಾಯ್ಡ್ ಇರುತ್ತೆ, ಸಿಲಿಂಡರ್ ಇರುತ್ತೆ, ನೆಕ್ಸ್ಟು ಸ್ಪಿಯರ್ ಇರುತ್ತೆ. ಓಕೆ, ಕೋನ್ ಇರುತ್ತೆ. ಇವೆಲ್ಲ ಏನಾಗಿದೆ? ಸಾಲಿಡ್ ಫಿಗರ್ಸ್. ಓಕೆ, ಇದರ ಡಿಫ್ರೆನ್ಸನ್ನು ನಾವು ಈಗ ಕಲ್ತ್ಕೊಳ್ಳೋಣ. ಏನೇನು ಡಿಫ್ರೆನ್ಸ್ ಇದೆ ಇದರಲ್ಲಿ? ಓಕೆ,
Okay. Solid figures, plain figures. Okay. Solid figures ಒಂದು ಕಡೆ ಬರೆದಿದ್ದೀನಿ, plain figures ಒಂದು side ಬರೆದಿದ್ದೀನಿ. They are 2D figures. ಓಕೆ, ಇದೇನಾಗಿರುತ್ತೆ 2D figures ಆಗಿರುತ್ತೆ. ಓಕೆ, 2D figures. ಓಕೆ, 2 dimensional. Okay. They are solid ಅಲ್ಲ 3D figures. Okay, 3-dimensional. Okay, 3-dimensional. Length, they have length and breadth. Breadth. Okay. So they have length, breadth and height. Okay, breadth na width antanu ಕರಿತೀವಿ. Okay, length, breadth and height. Okay, height. Examples: rectangle, square, triangle. Rectangle, square, okay, triangle, circles ಬರುತ್ತೆ. ಇದಕ್ಕೆ ಕ್ಯೂಬ್, ಕೋನ್, ಸ್ಪಿಯರ್, so sphere. So plain figures, they are 2D figures, 2-dimensional. They have length and breadth only. Okay. Solid figures, they are 3D figures, 3-dimensional. Okay. They have length, breadth and height. Okay. So next, rectangle, square, triangle, circles. Okay. Cube, cone, sphere, cylinder. Okay. So ಈಗ ಡಿಫ್ರೆನ್ಸ್ ಗೊತ್ತಾಗಿದೆ ಪ್ಲೇನ್ ಫಿಗರ್ಸ್ ಆ್ಯಂಡ್ ಸಾಲಿಡ್ ಫಿಗರ್ಸ್. ಸೊ ನೆಕ್ಸ್ಟ್ okay, next we learn when coins are placed one above the other we get a solid cylinder. ಈಗ ಸಾಲಿಡ್ ಸಿಲಿಂಡರ್ ಬಗ್ಗೆ ನಾವು ಕಲಿತಾ ಇದ್ದೀವಿ. ಓಕೆ, ವೆನ್ ಕಾಯಿನ್ಸ್ ಆರ್ ಪ್ಲೇಸ್ಡ್ ಒನ್ ಅಬೋವ್ ದಿ ಅದರ್. ಸೊ ನಮ್ಮ ಹತ್ರ ಕೆಲವೊಂದು ಕಾಯಿನ್ಸ್ ಇದೆ ಅಂದ್ಕೊಳ್ಳಿ. ಓಕೆ, ₹1 ಕಾಯಿನ್, ₹1 ಕಾಯಿನು, ₹2 ಕಾಯಿನು, ₹2 ಕಾಯಿನು, ಒಂದು ಸೆಲೆಕ್ಟೆಡ್ ಕಾಯಿನ್ಸ್. ಓಕೆ, ₹1 ಮೀನ್ಸ್ ₹1 ಕಾಯಿನೇ ತೊಗೊಳ್ಳಿ, ಅಥವಾ ₹2 ಕಾಯಿನ್ಸ್ ಇದ್ದರೆ ₹2 ಕಾಯಿನ್ಸೇ ತೊಗೊಳ್ಳಿ. ತಗೊಂಡು ಒಂದ್ರ ಮೇಲೆ ಅರೇಂಜ್ ಮಾಡ್ತಾ ಹೋಗಿ. ಓಕೆ, ಅರೇಂಜ್ ಮಾಡ್ತಾ ಹೋಗಬೇಕು. ಅರೇಂಜ್ ಆದಮೇಲೆ ಅದು ಯಾವ ಫಾರ್ಮಲ್ಲಿ ಬರುತ್ತೆ? ಈ ಫಾರ್ಮಲ್ಲಿ ಬರುತ್ತೆ. ಓಕೆ, ಸೊ ಈ ಫಾರ್ಮಲ್ಲಿ. ಸೊ ಇಲ್ಲಿ ಕಾಯಿನ್ ಇದೆ. ಸೊ ಕಾಯಿನನ್ನು ನಾನು ಅರೇಂಜ್ ಮಾಡ್ತಾ ಹೋಗಿದ್ದೀನಿ. ಓಕೆ,
ಓಕೆ, ಸೊ ಅರೇಂಜ್ ಮಾಡಿದ್ದೀವಿ ಅಲ್ವಾ. ಸೊ ಈ ಥರ ಅರೇಂಜ್ ಮಾಡಿದ್ದೀವಿ ಅಂದ್ಕೊಳ್ಳಿ. ಸೊ ಅರೇಂಜ್ ಮಾಡಿದಾದ್ಮೇಲೆ ಇದು ಈ ಥರ ನಮಗೆ ಕಾಣಿಸುತ್ತೆ. ಸೊ ಮೇಲಿಂದ ನಾವು ಅದನ್ನು ನೋಡಿದಾಗ ಯಾವುದೇ ಥರ ಹೋಲ್ಸ್ ಇರಲ್ಲ. ಓಕೆ, ಅದು ಫ್ಲ್ಯಾಟ್ ಈ ಥರ ಸರ್ಫೇಸ್ ಇರುತ್ತೆ. ಓಕೆ, ಸರ್ಫೇಸ್ ಹೇಗಿರುತ್ತೆ ಅದರದ್ದು ಅಂದರೆ ಈ ಥರ ಸರ್ಫೇಸ್ ಇರುತ್ತೆ. ಓಕೆ, ಸರ್ಫೇಸು. ಸೊ ಯಾವುದೇ ಥರ ಹೋಲ್ಸ್ ಇರಲ್ಲ, ಯಾವುದೇ ಥರ ಗ್ಯಾಪ್ ಇರೋದಿಲ್ಲ. ಸೊ ಕಂಪ್ಲೀಟಾಗಿ ಕವರ್ ಆಗಿರುತ್ತೆ. ಸೊ ಕಂಪ್ಲೀಟಾಗಿ ಏನಾಗಿರುತ್ತೆ, ಕವರ್ ಆಗಿರುತ್ತೆ. ಓಕೆ, ಈ ಥರ ಇರುತ್ತೆ ಸರ್ಫೇಸು. ಮೇಲಿಂದ ನೋಡಿದ್ರೂ ಅಷ್ಟೇ, ಕೆಳಗಿಂದ ನೋಡಿದ್ರೂ ಅಷ್ಟೇ. ಸೊ ಅದನ್ನು ನಾವೇನಂತ ಕರಿತೀವಿ, ಸಾಲಿಡ್ ಸಿಲಿಂಡರ್. ಓಕೆ, ಇದು ಕೂಡ ಒಂದು ಸಾಲಿಡ್ ಸಿಲಿಂಡರೇ. ನಾವು ಸಾಲಿಡ್ ಸಿಲಿಂಡರ್ನ ಆ ಥರನೂ ನಾವು ಮಾಡಬಹುದು. ಓಕೆ, ಸೊ ವೆನ್ ಕಾಯಿಲ್ಸ್ ಆರ್ ಪ್ಲೇಸ್ಡ್ ಒನ್ ಅಬೋವ್ ದಿ ಅದರ್, ಸೊ ಒಂದು ಸಿಲಿಂಡರ್ ಫಾರ್ಮ್ ಆಗುತ್ತೆ. ಆ ಥರ ಸಿಲಿಂಡರ್ನ ನಾವೇನಂತ ಕರಿತೀವಿ, ಸಾಲಿಡ್ ಸಿಲಿಂಡರ್. ಇದು ಕೂಡ ಸಾಲಿಡ್ ಸಿಲಿಂಡರೇ. ಓಕೆನಾ. ಸೊ ಇದು ಕೂಡ ಏನಾಗಿದೆ, ಸಾಲಿಡ್ ಸಿಲಿಂಡರ್. ನೆಕ್ಸ್ಟ್ ಬ್ಯಾಂಗಲ್ಸ್ ತಗೊಳ್ಳಿ. ಓಕೆ, ನಿಮ್ಮ ಬ್ಯಾಂಗಲ್ಸ್ ಇರುತ್ತೆ ಅಲ್ವಾ ನಿಮ್ಮ ಹತ್ರ. ಸೊ ಬ್ಯಾಂಗಲ್ಸ್ ತಗೊಂಡು ಒಂದ್ರ ಮೇಲೆ ಒಂದನ್ನು ಅರೇಂಜ್ ಮಾಡ್ತಾ ಹೋಗಿ. ಓಕೆ, ಅರೇಂಜ್ ಮಾಡ್ತಾ ಹೋಗಿ. ಸೊ ಅರೇಂಜ್ ಆದಮೇಲೆ ಸೊ ಅದು ಒಂದು ಸಿಲಿಂಡರ್ ಥರ ಫಾರ್ಮ್ ಆಗುತ್ತೆ. ಓಕೆ, ಸಿಲಿಂಡರ್ ಫಾರ್ಮ್ ಆಗುತ್ತೆ. ಸೊ ಸಿಲಿಂಡರ್ ಫಾರ್ಮ್ ಆದಮೇಲೆ ನೀವು ಮೇಲಿಂದ ಅದನ್ನು ನೋಡಿದ್ರೆ ನಿಮಗೆ ಕಂಪ್ಲೀಟ್ ಆಗಿರೋ ಫಿಲ್ ಆಗಿರೋ ಸರ್ಫೇಸ್ ಸಿಗೋದಿಲ್ಲ. ಸೊ ಹೋಲ್ ಥರ ಬಂದಿರುತ್ತೆ. ಅದರ ಸರ್ಫೇಸ್ ಏನಾಗಿರುತ್ತೆ, ಹೋಲ್ ಫಾರ್ಮ್ ಬಂದಿರುತ್ತೆ, ಅಂದರೆ ಗ್ಯಾಪ್ ಇರುತ್ತೆ. ನೀವು ಅಲ್ಲಿ ಮೇಲಿಂದನೂ ಅದು ಕೆಳಗಿನ ಸರ್ಫೇಸನ್ನು ನೋಡಬಹುದು, ಕೆಳಗಿಂದನೂ ಮೇಲಿನ ಸರ್ಫೇಸ್ ನೋಡಬಹುದು. ಸೊ ಏನಾಗಿರುತ್ತೆ, ಈ ಥರ ಹೋಲ್ ಮತ್ತು ಈ ಥರ ಗ್ಯಾಪ್ ಬಂದಿರುತ್ತಲ್ಲ, ಇಂಥ ಸಿಲಿಂಡರ್ಸ್ನ ನಾವೇನಂತ ಕರಿತೀವಿ, ಹಾಲೋ ಸಿಲಿಂಡರ್ ಅಂತ ಅಂತೀವಿ. ಹಾಲೋ ಸಿಲಿಂಡರ್. ಓಕೆ, ಹಾಲೋ ಸಿಲಿಂಡರ್, ಹಾಲೋ ಸಿಲಿಂಡರ್. ಸೊ ನಿಮಗೆ ನಾನು ಅಗರಬತ್ತಿ ಪ್ಯಾಕೆಟ್ ಬಗ್ಗೆ ಹೇಳಿದೆ ಅಲ್ವಾ. ಅಗರಬತ್ತಿ ಪ್ಯಾಕೆಟು ಫುಲ್ ಓಪನ್ ಅಪ್ ಮಾಡಿದ್ಮೇಲೆ ಹೇಗಿರುತ್ತೆ, ಸೊ ಹಾಲೋ ಸಿಲಿಂಡರ್ ಆಗಿರುತ್ತೆ. ಅದೇನಾಗಿರುತ್ತೆ, ಹಾಲೋ ಸಿಲಿಂಡರ್. ಓಕೆ, ಥ್ರೆಡ್ ರೀಲ್ ನೋಡಿರ್ಬೋದಲ್ವಾ ನೀವು, ಥ್ರೆಡ್ ರೀಲು. ಸೊ ಥ್ರೆಡ್ ರೀಲ್ ಇರುತ್ತಲ್ಲ, ಅದು ಹೇಗಿರುತ್ತೆ, ಸೊ ಸಿಲಿಂಡರ್ ಫಾರ್ಮಲ್ಲೇ ಇರುತ್ತೆ. ಅದೇನಾಗಿರುತ್ತೆ, ಹಾಲೋ ಸಿಲಿಂಡರ್. ಓಕೆ, ಗ್ಯಾಪ್ ಇರುತ್ತೆ ಮಧ್ಯ. ಓಕೆ, ಆ ಥರ ಸಿಲಿಂಡರ್ಸ್ನ ನಾವೇನಂತ ಕರಿತೀವಿ, ಹಾಲೋ ಸಿಲಿಂಡರ್. ಓಕೆ, ಈ ಥರ ಸಿಲಿಂಡರ್ಸ್ನ ನಾವೇನಂತ ಕರಿತೀವಿ, ಸಾಲಿಡ್ ಸಿಲಿಂಡರ್ಸ್. ಓಕೆ, ಸೊ ಗ್ಯಾಪ್ ಇರೋದಿಲ್ಲ ಅಂಥ ಸಿಲಿಂಡರ್ಸ್ನ ನಾವು ಸಾಲಿಡ್ ಸಿಲಿಂಡರ್ಸ್ ಅಂತ ಕರಿತೀವಿ. ಗ್ಯಾಪು ಅಥವಾ ಹೋಲ್ಸ್ ಇದ್ದರೆ ಸೊ ಏನಾಗುತ್ತೆ, ಅದು ಹಾಲೋ ಸಿಲಿಂಡರ್ಸ್. ಓಕೆ, ಸೊ ನೆಕ್ಸ್ಟು, so three-dimensional shapes drawn in two-dimensional form. Okay, three-dimensional shapes na iga navu two-dimensional form alli baribekagide. Okay, so ಇಲ್ಲಿ ಏನಾಗಿದೆ ಅಂದರೆ ಲೈನ್ ಸೆಗ್ಮೆಂಟ್ ಜಾಯಿನಿಂಗ್ ದ ಗ್ರೂಪ್ಸ್, ನೆಟ್ವರ್ಕ್ ಆಫ್ ದ ಫಿಗರ್ಸ್. ಓಕೆ, ದ ಲೈನ್ ಸೆಗ್ಮೆಂಟ್ ಇದು ಒಂದು ಲೈನ್ ಸೆಗ್ಮೆಂಟ್ ಇದೆ ಅಂದರೆ ದ ಲೈನ್ ಸೆಗ್ಮೆಂಟ್ ಜಾಯಿನಿಂಗ್ ದ ಗ್ರೂಪ್ಸ್ ಆಫ್ ಪಾಯಿಂಟ್ ಇನ್ ಎ ಪೇರ್ಸ್. ಓಕೆ, ಜಾಯಿನಿಂಗ್ ದ ಗ್ರೂಪ್ಸ್ ಆಫ್ ಪಾಯಿಂಟ್ಸ್ ಇನ್ ಎ ಪೇರ್ ಈಸ್ ಕಾಲ್ಡ್ ಎ ನೆಟ್ವರ್ಕ್. ಈಗ ಒಂದು ಲೈನ್ ಸೆಗ್ಮೆಂಟ್ ಇದೆ ಅಂದರೆ ಇಲ್ಲಿ ಸೋ ಮೆನಿ ಪಾಯಿಂಟ್ಸ್ ಇರುತ್ತೆ ಅಲ್ವಾ, ಈ ಗ್ರೂಪ್ಸ್ ಆಫ್ ಪಾಯಿಂಟ್ಸ್ ಇರುತ್ತಲ್ವಾ, ಇದನ್ನು ಜಾಯಿನ್ ಆಗೋದಕ್ಕೆ ಏನಾಗುತ್ತೆ, ಜಾಯಿನ್ ಆಗುತ್ತಲ್ಲ ಆ ಲೈನ್ ಸೆಗ್ಮೆಂಟು, ಇದನ್ನು ನಾವೇನಂತ ಕರಿತೀವಿ, ನೆಟ್ವರ್ಕ್ ಅಂತ ಕರಿತೀವಿ. ಸೊ ನೆಟ್ವರ್ಕ್ ಅಂತ ಕರಿತೀವಿ. ಸೊ ತ್ರೀ-ಡೈಮೆನ್ಷನಲ್ ಫಿಗರ್ನ ನಾವು ಈ ನೆಟ್ವರ್ಕ್ನ ಯೂಸ್ ಮಾಡಿಕೊಂಡು ಟೂ-ಡೈಮೆನ್ಷನಲ್ ಫಾರ್ಮಲ್ಲಿ ಬರಿತಾ ಇದ್ದೀವಿ. ಓಕೆ, ಬರೆಯೋಣವಾ? ಓಕೆ, ಇಲ್ಲಿ ಒಂದು ಕ್ಯೂಬಾಯ್ಡ್ ಅಂದ್ಕೊಳ್ಳಿ. ಇದು ಟೂ-ಡೈಮೆನ್ಷನಲ್ ಅಲ್ವಾ, ಕ್ಯೂಬಾಯ್ಡ್. ಕ್ಯೂಬಾಯ್ಡ್ ಆಗಿದೆ.
ಇದು 2 ಡೈಮೆನ್ಷನಲ್. ಇದೇನಾಗಿದೆ 2 ಡೈಮೆನ್ಷನಲ್, ಸಾರಿ 3 ಡೈಮೆನ್ಷನಲ್, 3D. ಓಕೆ, 3 ಡೈಮೆನ್ಷನಲ್ ಆಗಿದೆ. ಓಕೆ, ಇದನ್ನು 2 ಡೈಮೆನ್ಷನಲ್ ಫಾರ್ಮಲ್ಲಿ ಹೇಗೆ ಬರೆಯೋದು? ಓಕೆ, ಓಕೆ, ಓಕೆ ನೋಡಿ, ಇದನ್ನು ನಾವು ಏನು ಮಾಡಿದ್ದೀವಿ ಅಂದರೆ 3D ಫಾರ್ಮಲ್ಲಿತ್ತು, ಅದನ್ನು ಓಪನ್ ಅಪ್ ಮಾಡಿ ಏನು ಮಾಡಿದ್ದೀವಿ 2D ಡೈಮೆನ್ಷನಲ್ ಬರ್ತೀವಿ. ಇದು ಒಂದು ಏನಾಗಿದೆ ನೆಟ್ವರ್ಕ್ ಆಫ್ ಕ್ಯೂಬಾಯ್ಡ್ ಆಗಿದೆ. ಓಕೆ, ಇಲ್ಲಿ ಎಲ್ಲ ಲೈನ್ ಸೆಗ್ಮೆಂಟ್ಸು ಒಂದಕ್ಕೊಂದು ಕನೆಕ್ಟ್ ಆಗಿದೆ ಅಲ್ವಾ? ಎಲ್ಲ ಲೈನ್ ಸೆಗ್ಮೆಂಟ್ಸ್ ಏನಾಗಿದೆ ಒಂದ್ರ ಜೊತೆಗೆ ಇನ್ನೊಂದು ಕನೆಕ್ಟ್ ಆಗಿದೆ. ಸೊ ಈ ಥರ ಕನೆಕ್ಟ್ ಆಗಿರೋದಕ್ಕೆ ನೆಟ್ವರ್ಕ್ ಅಂತ ಕರಿತೀವಿ. ಎಲ್ಲ ಲೈನ್ ಸೆಗ್ಮೆಂಟ್ಸು ಆ್ಯಂಡ್ ಎಲ್ಲ ಲೈನ್ ಸೆಗ್ಮೆಂಟ್ಸ್ ಅಲ್ಲಿರೋ ಲೈನ್ ಗ್ರೂಪ್ ಆಫ್ ಪಾಯಿಂಟ್ಸ್. ಓಕೆ, ಲೈನ್ ಸೆಗ್ಮೆಂಟ್ಸಲ್ಲಿ ಬಂದಿರೋ ಗ್ರೂಪ್ ಆಫ್ ಪಾಯಿಂಟ್ಸ್ ಏನಾಗಿದೆ ಒಂದಕ್ಕೊಂದು ಕನೆಕ್ಟ್ ಆಗಿವೆ. ಸೊ ಹಾಗಾಗಿ ಇದನ್ನು ನೆಟ್ವರ್ಕ್ ಆಫ್ ಕ್ಯೂಬಾಯ್ಡ್ ಅಂತ ಕರಿತೀವಿ. ಓಕೆ, ನೆಟ್ವರ್ಕ್ ಆಫ್ ಕ್ಯೂಬಾಯ್ಡ್, ಕ್ಯೂಬಾಯ್ಡ್. ಓಕೆ, ನೆಟ್ವರ್ಕ್ ಆಫ್ ಕ್ಯೂಬಾಯ್ಡ್. ಓಕೆ, ಇಲ್ಲಿ ಎ ಬಂದಿರುತ್ತೆ, ಇಲ್ಲಿ ಎ ಬಂದಿರುತ್ತೆ. ಸೊ ಇಲ್ಲಿ ಬಿ, ಇಲ್ಲಿ ಬಿ ಮತ್ತು ಇಲ್ಲಿ ಸಿ, ಇಲ್ಲಿ ಸಿ. ಏಕೆಂದರೆ ಇಲ್ಲಿ ಈ ಫೇಸು ಇರುತ್ತಲ್ವಾ? ಸೊ ಈ ಫೇಸು ಮತ್ತು ಈ ಫೇಸು ಇರುತ್ತಲ್ವಾ? ಸೊ ಈ ಥರ ಈ ಫೇಸು ಮತ್ತು ಸೊ ಇಲ್ಲಿ ಓಕೆ, ಇದು ಕ್ಯೂಬಾಯ್ಡ್ ಫಾರ್ಮಲ್ಲಿದೆ ಅಲ್ವಾ? ಸೊ ಈ ಫೇಸು ಮತ್ತು ಈ ಫೇಸು ಮತ್ತು ಈ ಫೇಸು. ಓಕೆ, ಸೊ ಈ ಥರ ನಾವು ಇದನ್ನು ಬರೆದಿದ್ದೀವಿ 2D ಡೈಮೆನ್ಷನಲ್ ಫಾರ್ಮಲ್ಲಿ. ಓಕೆ, ನೆಕ್ಸ್ಟ್ ಓಕೆ, ಟ್ರಯಾಂಗ್ಯುಲರ್ ಬೇಸ್ ಪ್ರಿಸಮ್ ಕೊಟ್ಟಿದ್ದಾರೆ. ಇದು ಕೂಡ ಒಂದು ಸಾಲಿಡ್ ಫಿಗರ್ಸು. ಇದನ್ನು ನೀವು ಮುಂದಿನ ಕ್ಲಾಸ್ಗಳಲ್ಲಿ ಓದ್ತೀರಾ. ಓಕೆ, ಟ್ರಯಾಂಗ್ಯುಲರ್ ಬೇಸ್ ಪ್ರಿಸಮ್. ಸೊ ಇದು ಈ ಥರ ಹಿಂಗೆ ಟ್ರಯಾಂಗಲ್ ಬಂದಿರುತ್ತೆ. ಟ್ರಯಾಂಗಲ್ ಬಂದು ಮತ್ತೆ ಇಲ್ಲಿ ಟ್ರಯಾಂಗಲ್ ನಿಮಗೆ ಬಂದಿರುತ್ತೆ. ಓಕೆ, ಓಕೆ, ಇದು ಒಂದು ಟ್ರಯಾಂಗ್ಯುಲರ್ ಬೇಸ್ ಪ್ರಿಸಮ್. ಓಕೆ, ಟ್ರಯಾಂಗ್ಯುಲರ್ ಬೇಸ್ ಪ್ರಿಸಮ್ ಆಗಿದೆ. ಓಕೆ, ಟ್ರಯಾಂಗ್ಯುಲರ್ ಬೇಸ್ ಪ್ರಿಸಮ್. ಇದನ್ನು ನಾವು ನೆಟ್ವರ್ಕ್ ಫಾರ್ಮಲ್ಲಿ ಬರೆದ್ರೆ ಸೊ ಓಕೆ, ಈ ಥರ ಬರಿಬಹುದು. ಓಕೆ, ಸೊ ಏನಾಗಿದೆ ಇದು ಸೊ ಏನಾಗಿದೆ ಅಂದರೆ ನೆಟ್ವರ್ಕ್ ಆಫ್ ಟ್ರಯಾಂಗ್ಯುಲರ್ ಬೇಸ್ ಪ್ರಿಸಮ್. ಓಕೆ, ಟ್ರಯಾಂಗ್ಯುಲರ್ ಬೇಸ್ ಪ್ರಿಸಮ್. ಓಕೆ, ಟ್ರಯಾಂಗ್ಯುಲರ್ ಬೇಸ್ ಪ್ರಿಸಮ್. ನೆಕ್ಸ್ಟ್ ಸ್ಕ್ವೇರ್ ಪಿರಮಿಡ್. ಓಕೆ, ಸ್ಕ್ವೇರ್ ಬರುತ್ತೆ ಇಲ್ಲಿ.
ಓಕೆ ಸ್ಕ್ವೇರ್ ಬರುತ್ತೆ. ಸೊ ನೆಕ್ಸ್ಟು ಓಕೆ ಇದೇನಾಗಿದೆ ಸ್ಕ್ವೇರ್ ಬೇಸ್ ಪ್ರಿಸಮ್ ಸ್ಕ್ವೇರ್ ಪಿರಮಿಡ್ ಓಕೆ ಸ್ಕ್ವೇರ್ ಪಿರಮಿಡ್ ಆಗಿದೆ. ಇದರ ನೆಟ್ವರ್ಕ್ ಹೇಗೆ ಬರೆಯೋದು ಅಂದರೆ ಹೀಗೆ. ಓಕೆ ಈ ಥರ ಬಂದಿದೆ ನೋಡಿ ಸ್ಕ್ವೇರು. ಇಲ್ಲಿ ಸ್ಕ್ವೇರ್ ಬಂದಿದೆ, ಆಮೇಲೆ ಈ ಬಂದಿರೋ ಟ್ರಯಾಂಗಲ್ಸ್ನ ಫೇಸಸ್ನ ಬರ್ದಿದ್ದೀನಿ. ಇಲ್ಲಿ ಫೇಸಸ್ ಇದೆ ಅಲ್ವಾ ಟ್ರಯಾಂಗಲಿಗೆ, ಇಲ್ಲೊಂದು ಫೇಸ್ ಇದೆ, ಇಲ್ಲೊಂದು ಫೇಸ್ ಇದೆ, ಇಲ್ಲೊಂದು ಫೇಸ್ ಇದೆ, ಹಾಗಾಗಿ ಫೇಸಸ್ನ ಬರ್ದಿದ್ದೀನಿ. ಫೇಸಸ್ ಓಕೆ ಈ ಥರ ನೆಟ್ವರ್ಕನ್ನ ಬರಿಬಹುದು. ನೆಕ್ಸ್ಟು ಟ್ರಯಾಂಗುಲರ್ ಪಿರಮಿಡ್. ಪಿರಮಿಡ್ ಗೊತ್ತಲ್ವಾ ನಿಮಗೆ? ಸೊ ನೀವು ಆ್ಯನ್ಯುವಲ್ ಡೇಸಲ್ಲಿ ನೋಡಿರ್ತೀರ ಪಿರಮಿಡ್ ಮಾಡ್ತಾರಲ್ವಾ ಮಕ್ಕಳು, ಸೊ ನೋಡಿರ್ತೀರ. ಓಕೆ ಇದು ಒಂದು ಪಿರಮಿಡ್ ಆಗಿದೆ. ಇದರ ಫೇಸಸ್ನ ಬಿಡಿಸಿ ಇದರ ನೆಟ್ವರ್ಕ್ನ ಬರಿತಾ ಇದ್ನಲ್ಲಿ. ಸೊ ಟ್ರಯಾಂಗಲ್ ಇದೆ. ಸೊ ಟ್ರಯಾಂಗಲ್ ನೋಡಿ, ಟ್ರಯಾಂಗಲ್ಸ್ ಇದೆ. ಇಲ್ಲೂ ಒಂದು ಟ್ರಯಾಂಗಲ್ ಇದೆ ಅಲ್ವಾ? ಸೊ ಮತ್ತೆ ಇಲ್ಲೂ ಒಂದು ಟ್ರಯಾಂಗಲ್ ಇದೆ. ಮತ್ತು ಇದರ ಫೇಸಸ್ ನೋಡ್ತಾ ಹೋದರೆ 3D ಫಾರ್ಮಲ್ಲಿ ಸೊ ಈ ಥರ ಬರುತ್ತೆ. ಇದು ಟ್ರಯಾಂಗುಲರ್ ಫೇಸ್, ಟ್ರಯಾಂಗುಲರ್ ಫೇಸ್, ಟ್ರಯಾಂಗುಲರ್ ಫೇಸ್, ಟ್ರಯಾಂಗುಲರ್ ಫೇಸ್. ಓಕೆ, ಸೊ ಇದೇನಾಗಿದೆ ಟ್ರಯಾಂಗುಲರ್ ಪಿರಮಿಡ್. ಓಕೆ, ಟ್ರಯಾಂಗುಲರ್ ಪಿರಮಿಡ್, ನೆಟ್ವರ್ಕ್ ಆಫ್ ಟ್ರಯಾಂಗುಲರ್ ಪಿರಮಿಡ್. ಓಕೆ, ಅದರ ಫೇಸಸ್ನ ನಾವು ಬರೆದಿದ್ದೀವಿ. ಇಲ್ಲೊಂದಿದೆ, ಇಲ್ಲೊಂದಿದೆ. ಓಕೆ, ಸೊ ನೆಕ್ಸ್ಟು ಈಕ್ವಲ್ಯಾಟ್ರಲ್ ಪಿರಮಿಡ್. ಓಕೆ, ಈಕ್ವಲ್ಯಾಟ್ರಲ್ ಟ್ರಯಾಂಗಲ್ ಬಗ್ಗೆ ಗೊತ್ತಿದೆ ಅಲ್ವಾ? ಈಕ್ವಲ್ ಆಗಿರುತ್ತೆ ಎಲ್ಲ ಸೈಡ್ಸು ಅಂತ ಹೇಳಿದ್ದೆ. ಓಕೆ, ಸೊ ಈಕ್ವಲ್ಯಾಟ್ರಲ್ ಪಿರಮಿಡನ್ನ ಇಲ್ಲಿ ಬರಿತಾ ಇದ್ದೀನಿ. ಈಕ್ವಲ್ಯಾಟ್ರಲ್ ಆಗಿ ಇರಬೇಕು. ಓಕೆ, ನೋಡಿ ಈ ಥರ ಈಕ್ವಲ್ಯಾಟ್ರಲ್ ಪಿರಮಿಡ್ ಇದೆ. ಇಲ್ಲೂ ಕೂಡ ಟ್ರಯಾಂಗಲ್ ಫೇಸಸ್ ಇದೆ. ಓಕೆ, ಸೊ ನೆಕ್ಸ್ಟು ಇದನ್ನು ಹೀಗೆ ಬರಿತಾ ಇದ್ದೀನಿ. ಓಕೆ,
ಸೊ ಇದರ ಫೇಸಸ್ನ ಹೀಗೆ ಬರ್ದಿದ್ದೀನಿ ನೋಡಿ. ಇದು 1, ಇದು 2, ಸೊ 3, 4. ಓಕೆ, ಸೊ ಈ ಥರ ಬರುತ್ತೆ ಇದರ ನೆಟ್ವರ್ಕ್. ಓಕೆ, 2 ಡೈಮೆನ್ಷನಲ್ ಫಾರ್ಮಲ್ಲಿ ಇದನ್ನು ಬಿಡಿಸಿ ಡ್ರಾ ಮಾಡಿ ನೋಡಿದಾಗ ಅಥವಾ ಓಪನ್ ಅಪ್ ಮಾಡಿ ಬಿಡಿಸಿ ನೋಡಿದಾಗ ಸೊ ಏನಾಗುತ್ತೆ, ಇದು ಈ ಫಾರ್ಮಲ್ಲಿ ಈ ಥರ ಕಾಣಿಸುತ್ತೆ ನಮಗೆ. ಓಕೆ, ಸೊ ಮತ್ತೆ ಅದೇ ಥರ ಅರೇಂಜ್ ಮಾಡಿದ್ರೆ 3D ಫಾರ್ಮಲ್ಲಿ 3D ಶೇಪ್ಸಲ್ಲಿ ಮೀನ್ಸ್ ಸಾಲಿಡ್ ಫಿಗರ್ಸ್ ಆಗಿ ನಾವು ಇದನ್ನು ನೋಡಬಹುದು. ಓಕೆ ಓಕೆ, ಸೊ ಇದು ನಿಮಗೆ 2 ಡೈಮೆನ್ಷನಲ್ ಫಿಗರ್ಸ್ ಮತ್ತು ಅದನ್ನು 3 ಡೈಮೆನ್ಷನಲ್ ಫಿಗರ್ಸ್ ಆ್ಯಂಡ್ ಅದನ್ನು 2 ಡೈಮೆನ್ಷನಲ್ ಫಿಗರಲ್ಲಿ ಅಥವಾ 2 ಡೈಮೆನ್ಷನಲ್ ಶೇಪಲ್ಲಿ ನೆಟ್ವರ್ಕಲ್ಲಿ ಬರೆಯೋದು ಗೊತ್ತಾಗಿದೆ ಅಂದ್ಕೊಂಡಿದ್ದೀನಿ. ಓಕೆ, ಥ್ಯಾಂಕ್ ಯು.